ನನ್ನ ಹೆಸರು ಶ್ಯಾಮ್ ಅಂತ ಹೇಳಿ. ನಾನು ಈ ಊರಿಗೆ ಆ ಟೈಮಲ್ಲೇ ಅನಿಸೋದು. ಯಾಕಂತೇಳಿದ್ರೆ ಒಂದು ವಿದ್ಯಾರ್ಜನೆಗಾಗಿ ನಾನು ನನ್ನ ಮನೆ ಇರುವಂಥದ್ದು ಪುತ್ತೂರು ತಾಲೂಕಿನ ಕಾವು, ಅಲ್ಲಿಂದ ಇಲ್ಲಿಗೆ. ಅಂದರೆ ಆ ಟೈಮಲ್ಲಿ ವಿದ್ಯಾರ್ಜನೆಗಿಂತ ಬಂದಾಗ ಆಗ ನನ್ನ ತಂದೆ ನಮ್ಮನ್ನು ಹಾಸ್ಟೆಲಿಗೆ ಸೇರಿಸಿದ್ರು. ಇಲ್ಲೊಂದು ಸರ್ಕಾರಿ ಸಾರ್ವಜನಿಕ ಹಾಸ್ಟೆಲ್ ಇತ್ತು, ಹಾಸ್ಟೆಲಿಗೆ ಸೇರಿಸಿದ್ರು. ಆನಂತರ ಈ ಸಂಸ್ಥೆಯಲ್ಲಿ ವಿದ್ಯಾರ್ಜನೆ ಮಾಡೋದಕ್ಕಿಂತ ಮೊದಲು ನಾನು ಪ್ರೈಮರಿ ಶಾಲೆಯಲ್ಲಿ 5ರಿಂದ 10ನೇ ತರಗತಿವರೆಗೆ ನನಗೆ ವಿದ್ಯಾಸಂಸ್ಥೆ ವಿದ್ಯಾರ್ಜನೆಯನ್ನು ಮಾಡಿದೆ ಅಂತ ಹೇಳಿಕ್ಕೆ ನನಗೆ ಹೆಮ್ಮೆ ಇದೆ. ಇಲ್ಲಿರುವಂತಹ ಶಿಕ್ಷಕರು ಅವರು ಪ್ರತಿ ಹಂತದಲ್ಲೂ ಶೈಕ್ಷಣಿಕವಾಗಿರ್ಬೋದು ಅಥವಾ ನಮ್ಮ ಕ್ರೀಡಾ ಕ್ಷೇತ್ರದಲ್ಲಿರ್ಬೋದು, ಎಲ್ಲ ನಾವು ಜೀವನವನ್ನು ಕಲಿತದ್ದೇ ಈ ಬಾಲ್ಯ ವಿದ್ಯಾಸಂಸ್ಥೆಯಲ್ಲಿ ಎಲ್ಲ ರೀತಿಯಲ್ಲಿ. ಇವತ್ತು ನಾನು ಉದ್ಯೋಗ ಕ್ಷೇತ್ರದಲ್ಲಿ ಕೆಲವು ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದೇನೆ, ವಿದೇಶದಲ್ಲಿ ಕೆಲಸ ಮಾಡಿದ್ದೇನೆ. ಆನಂತರ ಪುನಃ ನಾನು ಮ್ಯಾನೇಜರ್ ಆಗಿ 2-3 ಪ್ರಮೋಷನ್ ಕೂಡ ಪಡ್ಕೊಂಡಿದ್ದೇನೆ. ಹೆಮ್ಮೆ ಇದೆ. ಇದಕ್ಕೆಲ್ಲ ನಿಮ್ಮ ಆಶೀರ್ವಾದ ಅಂತ ಅಂದ್ಕೊಳ್ತೇನೆ. ಇನ್ನು ಮುಂದೆಯೂ ನಿಮ್ಮ ಆಶೀರ್ವಾದ ಕೂಡ ನಮಗೆ ಬೇಕು. ಹಾಗೆ ನನ್ನೊಟ್ಟಿಗೆ ಸಹಪಾಠಿಗಳಿದ್ದಾರೆ. ನಾವು ಆ ಅವಧಿಯಲ್ಲಿ ರ್ಯಾಂಕ್ ಸ್ಟೂಡೆಂಟ್ಗಳೇ ಅಲ್ಲ, ನಾವು ಕೆಲವು ಸಬ್ಜೆಕ್ಟ್ಲಿ ನಾವು ಇಲ್ಲಿ ಪಾಸ್ ಆಗ್ತಾನೆ ಅಲ್ಲ. ಆದರೂ ಕೂಡ SLC ನಂತರ ಶಾಲೆಗಳಿಂದ ಏನು ವಿದ್ಯಾರ್ಜನೆ ಮಾಡಿದ ಹೊರಗೆ ಹೋದ ನಂತರ ನೀನು ಬಾಲ್ಯದ ಸ್ಟೂಡೆಂಟ್ ಅಂತ ನನಗೆ ಆ ಶಾಲೆಯಲ್ಲಿ ಗೊತ್ತಾದ ತಕ್ಷಣ ಅಲ್ಲಿರುವಂತಹ ಲೆಕ್ಚರ್ಸ್ ನಮಗೆ ಕೊಟ್ಟಂತಹ ಒಂದು ಗೌರವ ಇರ್ಬೋದು, ಅದು ನಮಗೆ ಯಾವತ್ತೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಮ್ಮನ್ನು ಬಾಲ್ಯದ ಸ್ಟೂಡೆಂಟ್ಸ್ ಅಂತ ಮೆನ್ಷನ್ ಮಾಡಿದ ತಕ್ಷಣ ನಮ್ಮನೆ ಕರೀತಾ ಇರ್ಬೋದು ಯಾವುದೇ ವಿಚಾರ. ಆನಂತರ ನನ್ನ ಟೋಟಲ್ ಲೈಫ್ ಬದಲಾವಣೆ ಆಯಿತು. ಎಜುಕೇಷನಲ್ಲಿ ತುಂಬ ಮೇಲೆ ಬಂದ್ವಿ. ನಾನು ಡಿಪ್ಲೊಮಾ ಇನ್ ಕೆಮಿಕಲ್ ಇಂಜಿನಿಯರಿಂಗ್ ಪದವಿಯನ್ನು ಕಲಿತೆ. ಆನಂತರ ಈಗ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಇದಕ್ಕೆಲ್ಲ ನಿಮ್ಮ ಆಶೀರ್ವಾದ ಇದೆ ಅಂತ ನಾನು ಅನ್ಕೊಳ್ತೇನೆ. ಇದಕ್ಕೆ ಅವಕಾಶ, ಯಾಕಂದರೆ 2014ರಲ್ಲಿ ನಾವು ಪ್ರಥಮ ಬಾರಿಗೆ ಇಲ್ಲೊಂದು ನಾವು ಸೇರಿಕೊಂಡಿದ್ದೇವೆ. ಇದು ಪುನಃ 20ನೇ ವರ್ಷಕ್ಕೆ ಸೇರಿದ್ದೇವೆ. ಇನ್ನು ಮುಂದೆ ಕೂಡ ನಾವು ಮುಂದಿನ ಅವಧಿಯಲ್ಲಿ ಒಂದು ಸೇರಿಕೊಳ್ತೇವೆ ಅಂತ ಅವರು ಆಶ್ವಾಸನೆ ಕೊಡ್ತಾ ಈ ಒಂದು ಅವಕಾಶವನ್ನು ನೀಡೋದಕ್ಕೆ ನಾನು ಧನ್ಯವಾದಗಳು.